ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ನೋಡಿ ಬ್ರಹ್ಮಕಮಲದಲ್ಲಿ ಲಾಸ್ಟ್ ಮೊಗ್ಗು ಒಂದು ಅರಳಿಕೊಂಡಿದೆ. ಈ ಸೀಸನ್ನಲ್ಲಿ ಇಷ್ಟೊತ್ತಿಗಾಗಲೇ ಮುಗಿತಿತ್ತು, ಬಟ್ ಈ ಸರಿ ಇನ್ನೂ ಒಂದು ಮೊಗ್ಗಾಗಿದೆ. ಇದು ಅರಳಕ್ಕೆ ಇನ್ನೂ ಒಂದು ತಿಂಗಳ ತನಕ ಬೇಕು ಅಂತ ಅನಿಸುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನೀರಲ್ಲಿ ಒಂದು ವಾರಕ್ಕೆಲ್ಲ ಬೇರು ಬರುವಂತಹ ಗಿಡಗಳು ಯಾವ್ಯಾವುದು ಅಂತ ತಿಳಿಸ್ತೀನಿ. ನೀವು ನೀರಲ್ಲೇ ಗ್ರೋ ಮಾಡ್ಕೋಬೋದು ಗಿಡಗಳನ್ನು. ಅದರ ಹೆಸರುಗಳನ್ನು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಒಂದು ಸಣ್ಣ ಕಟಿಂಗ್ ಸಿಕ್ಕರೂ ಅದರಿಂದ ನೀವು ಗಿಡಗಳನ್ನು ಮಾಡ್ಕೋಬೋದು. ನೀರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮಣ್ಣಲ್ಲಿ ಹಾಕೋದಕ್ಕಿಂತ ನೀರಲ್ಲಿ ಹಾಕಿದ್ರೆ ಬೇಗನೆ ಬೇರು ಬಿಡುತ್ತೆ. ಅದಕ್ಕೋಸ್ಕರ ಬನ್ನಿ. ಮೊದಲನೇದಾಗಿ ಈ ಮನಿ ಪ್ಲ್ಯಾಂಟು ಈ ಒಂದು ಗಿಡದಿಂದ ನಾನು ಎಷ್ಟು ಗಿಡ ಮಾಡಿದ್ದೀನಿ. ಆಮೇಲೆ ಸಾಕಷ್ಟು ಜನರಿಗೆ ನಾನು ಗಿಡಗಳನ್ನು ಕೊಟ್ಟಿದ್ದೀನಿ. ಇದನ್ನು ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ತೀನಿ ಇವತ್ತು. ಇದು ಒಂದು ವಾರಕ್ಕೆಲ್ಲ ನಿಮಗೆ ಬೇರು ಬರೋಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಈ ಗಿಡನ ಕಟ್ ಮಾಡೋದ್ರಿಂದ ಮತ್ತೆ ಬ್ರ್ಯಾಂಚಸ್ ಎಲ್ಲ ಬೆಳ್ಕೊಳುತ್ತೆ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕಟ್ ಮಾಡೋದ್ರಿಂದ. ಅದಕ್ಕೋಸ್ಕರ ಇದನ್ನು ನೀವು ಒಂದು ವಾರದಲ್ಲೇ ಇದು ನೀರಲ್ಲಿ ಹಾಕಿದ್ರೆ ಬೇರೆಲ್ಲ ಬಿಟ್ಕೊಳುತ್ತೆ. ಇದು ನೋಡಿ, ಇಲ್ಲಿ ಎಲ್ಲ ಬೇರಿದೆಯಲ್ಲ, ಈ ಥರ ಇದನ್ನು ನೋಡಿಬಿಟ್ಟು ಪ್ರತಿಯೊಂದು ಎಲೆಗೂ ಒಂದೊಂದು ಬೇರುಗಳಿರುತ್ತೆ. ಅದನ್ನ ನೋಡಿಕೊಂಡು ನೀವು ಕಟಿಂಗನ್ನು ಮಾಡಬೇಕಾಗತ್ತೆ. ನೋಡಿ ಪ್ರತಿಯೊಂದು ಎಲೆಗೂ ಒಂದೊಂದು ಬೇರುಗಳು ಇದೆ. ಇದನ್ನು ನಾನು ಈ ರೀತಿಯಾಗಿ ಎಲೆಗಳನ್ನು ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದ್ರೆ ನೀರಲ್ಲಿ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇದು ಏನು ಬೇರಿದೆಯಲ್ಲ, ಇದು ಕೆಳಗಡೆ ನೀರಲ್ಲಿ ಹೋಗಬೇಕು. ಇದನ್ನು ಈ ರೀತಿಯಾಗಿ ಈ ಗಾಜಿನ ಬಾಟ್ಲ್ ಒಳಗಡೆ ನಾನು ಹಾಕ್ತೀನಿ. ಅದರಿಂದ ಬೇರುಗಳು ತುಂಬ ಚೆನ್ನಾಗಿ ಬಿಡುತ್ತೆ. ನೀವು ಗಾಜಿನ ಬಾಟ್ಲ್ ಇಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ಡಬ್ಬಿ ಅಥವಾ ವೇಸ್ಟ್ ಆಗಿರುವಂಥ ಪ್ಲಾಸ್ಟಿಕ್ ಡಬ್ಬ ಅದು ಯಾವುದಾದ್ರೂ ತೊಗೋಬೋದು. ಇದೆ ಅಂತ ಏನಿಲ್ಲ. ನೋಡಿ, ನೀರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಥರ ಪ್ಲ್ಯಾಂಟ್ಸ್ ನಾವು ಆರ್ಟಿಫಿಷಿಯಲ್ ತರ್ತೀವಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇದು ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ನೋಡಿ, ಇನ್ನು ನೆಕ್ಸ್ಟ್ ಗಿಡ ಹೇಳ್ತೀನಿ. ಈ ಒಂದು ಸಿಂಗೋನಿಯಂ ಗಿಡ, ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೀರಲ್ಲಿ. ಇದನ್ನು ಕೂಡ ನಾವು ಕಟಿಂಗಿಂದ ಬೆಳ್ಕೋಬೋದು. ಇದು ನೋಡಿ, ಇದು ಕೂಡ ಅಷ್ಟೇ. ಈ ಒಂದು ಕಡ್ಡಿನಲ್ಲೇ ಇಲ್ಲಿ ಬೇರುಗಳಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬೇರೆ. ಇದನ್ನು ಇಟ್ಬಿಟ್ರೆ ನಿಮಗೆ ಇಲ್ಲಿಂದ ಬೇರುಗಳು ಬರೋಕ್ಕೆ ಶುರುವಾಗುತ್ತೆ. ಒಂದು ವಾರದಲ್ಲೆಲ್ಲ ಇದಕ್ಕೂ ಕೂಡ ಅಷ್ಟೇ ಬೇರು ಬರುತ್ತೆ. ನೋಡಿ, ಈ ಬಾಟ್ಲಲ್ಲೇ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವೇನು ಪ್ಯೂರ್ ಆಗಿರುವಂಥ ನೀರು ಅಂದರೆ ಆರ್ ಒ ವಾಟರ್ ಏನು ಹಾಕೋದು ಅವಶ್ಯಕತೆ ಇಲ್ಲ. ಸಾದಾ ನೀರನ್ನೇ ಬಳಸ್ಕೋಬೋದು. ಇದು ಒಂದನ್ನು ನೀವು ಸಿಂಗೋನಿಯಂ ಗಿಡ ಕೂಡ ನೀವು ಹಚ್ಕೋಬೋದು. ಇದನ್ನು ನಾನು ಒಂದು ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಈ ಬಾಟ್ಲಲ್ಲಿ ನೋಡಿ ಬೇರುಗಳು ಎಷ್ಟು ಬಂದಿದೆ ಅಂತ. ಇದು ತುಂಬ ದಿನ ಆಯಿತು ನಾನು ಹಚ್ಚಿಬಿಟ್ಟು. ತುಂಬ ಚೆನ್ನಾಗಿ ಗ್ರೋ ಆಗಿತ್ತು. ಇದರಲ್ಲಿ ಒಣಗಿರೋ ಎಲೆಗಳು ಒಣಗ್ತಾ ಇರುತ್ತೆ, ಹೊಸದಾಗಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಹೊಸದಾಗಿ ಬಂದಿದೆ, ಇಲ್ಲೊಂದು ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಇಡೋದ್ರಿಂದ ನೀವು ಇದಕ್ಕೆ ಕಲರ್ಫುಲ್ ಆಗಿರುವಂಥ ಕಲ್ಲುಗಳನ್ನು ಅದನ್ನು ಹಾಕೋಬೋದು. ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ಈ ಫಿಲೋಡೆಂಡ್ರೋನ್ ಗಿಡ, ಇದು ಕೂಡ ಅಷ್ಟೇ ನೀರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ಲಾಸ್ಟು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಕೂಡ ಮನಿ ಪ್ಲ್ಯಾಂಟ್ ಥರನೇ ಬೇರುಗಳು ಬರುತ್ತೆ. ಇದನ್ನು ನಾನು ಮಾಸ್ಟಿಕ್ಕಲ್ಲಿ ಈ ರೀತಿಯಾಗಿ ಸುತ್ತಿ ಇಟ್ಟಿದ್ದೀನಿ. ಈ ಥರ ಎಕ್ಸ್ಟ್ರಾ ಬೆಳೆದಾಗ ನೋಡಿ, ಇದೇನು ಬೆಳೆದಿದೆಯಲ್ಲ, ಇದನ್ನು ಕಟ್ ಮಾಡ್ತಾ ಇರ್ತೀನಿ. ಇದು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು
ನೀರಲ್ಲಿ ಇಟ್ಟರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇದನ್ನು ಕೂಡ ಅಷ್ಟೇ ಒಂದು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲು ಯಾವುದರಲ್ಲಾದರೂ ಹಾಕಿಡ್ಬೋದು. ಇದರಲ್ಲಿ ಒಂದು ಹೂ ಬಂದಿತ್ತು ಮೊನ್ನೆ, ಬಟ್ ನಾನು ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಬರುತ್ತೆ, ಇದು ಇನ್ನೂ ಅರಳಿಲ್ಲ ಇದು, ಹಾಗಾಗಿ ನೋಡಿ ಇದೆಲ್ಲ ಬೇರುಗಳು. ಇದನ್ನು ಡ್ಯಾಮೇಜ್ ಆಗದೆ ಇರೋ ಥರ ನಾವು ನೀರಲ್ಲಿ ಹಾಕಿಡಬೇಕು. ನೋಡಿ ಇದನ್ನು ನಾನು ಈ ಒಂದು ಬಾಟ್ಲಲ್ಲಿ ಹಾಕಿಟ್ಟಿರ್ತೀನಿ. ಇದು ಪ್ಲಾಸ್ಟಿಕ್ ಬಾಟ್ಲು. ಈ ಒಂದು ಜಗ್ಗು ನಂದು ಹಾಳಾಗಿದೆ, ನೋಡಿ ಜಂಗ್ ಬಂದಿದೆ, ಅದಕ್ಕೆ ಇದನ್ನು ಯೂಸ್ ಮಾಡಲ್ಲ ಕುಡಿಯೋ ನೀರಿಗೆ. ಇದನ್ನು ಇದ್ರ ಒಳಗಡೆ ಇಟ್ಬಿಟ್ಟು ಈ ಒಂದು ಗಿಡನ ಇದೆಯಲ್ಲ, ಇದು ಒಂದು ಎಲೆ ಬೇಕಿದ್ರೆ ನಾನು ಕಟ್ ಮಾಡ್ಕೊತೀನಿ. ನೋಡಿ ಈಗ ಈ ಬೇರುಗಳೇನಿದೆ ಆ ನೀರಲ್ಲಿ ಹೋಗಬೇಕು. ಅದನ್ನ ಚೆನ್ನಾಗಿ ನೀರಲ್ಲಿ ಹೋಗೋ ಥರ ಈ ಥರ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ ಮನೆ ಒಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋ ಎಲ್ಲ ಆಗುತ್ತೆ. ಇದು ನೋಡಿ ಒಂದು ಸಣ್ಣ ಕಟ್ಟಿಂಗನ್ನು ತೊಗೊಂಡು ನಾನು ಹಚ್ಚಿದ್ದೆ ಈ ಫಿಲೋಡೆಂಡ್ರೋನ್ ಗಿಡನ. ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಇದಕ್ಕೆ ವಾರಕ್ಕೊಂದ್ಸರಿ ನೀರನ್ನು ನಾವು ತೆಗೆದುಬಿಟ್ಟು ಈ ಗ್ಲಾಸನ್ನು ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಏನು ಮೇಂಟೆನೆನ್ಸ್ ಇಲ್ಲ ಈ ಗಿಡದ್ದು. ಇದು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ. ನೀರು ಖಾಲಿ ಆಗದೆ ಇರೋ ಥರ ನೋಡಬೇಕು. ಈಗ ಚಳಿಗಾಲ ಆಗಿರೋದ್ರಿಂದ ಬೇಗ ಖಾಲಿ ಆಗಲ್ಲ. ಬೇಸಿಗೆನಲ್ಲಿ ಡೈಲಿ ನಾನು ನೀರು ಹಾಕ್ತೀನಿ, ಯಾಕಂದರೆ ನಮ್ಮೂರಲ್ಲಿ ತುಂಬ ಬಿಸಿಲಿರುತ್ತೆ, ಅದಕ್ಕೋಸ್ಕರ. ನೋಡಿ ಇದು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ಇದು ಹೊಸದಾಗಿ ಬಂದಿರುವಂಥ ಗಿಡ ಇದು. ಇನ್ನು ನೆಕ್ಸ್ಟು ಸ್ಪೈಡರ್ ಪ್ಲ್ಯಾಂಟು. ಇದು ಕೂಡ ಅಷ್ಟೇ, ನೀವು ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನ ನೋಡಿ, ಇದು ಬೇಬಿ ಪ್ಲ್ಯಾಂಟ್ಸ್ ಏನಿದೆಯಲ್ಲ, ಇದನ್ನು ಕೂಡ ನೀವು ತಗೊಂಡು ನೀರಲ್ಲಿ ಹಾಕಿ ಇಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು 1ರಿಂದ 50 ಗಿಡ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಬೇಬಿ ಪಪ್ಸ್ ಎಲ್ಲ ಬಂದಿದೆ ಅಂತ. ಇದನ್ನು ಕೂಡ ಅಷ್ಟೇ, ಈ ಬೇಬಿ ಪಪ್ಸ್ ಏನು ತೊಗೊಂಡಿರ್ತೀವಲ್ಲ, ಇದ್ರ ಕೆಳಗಡೆ ಇಲ್ಲಿದೆ ನೋಡಿ ಬೇರು. ಈ ಬೇರಿಂದ ಇದು ಕೂಡ ಅಷ್ಟೇ, 1 ವಾರದ ಒಳಗಡೆ ನಿಮಗೆ ಬೇರುಗಳು ಬರುತ್ತೆ. ನೋಡಿ ಇದಿಷ್ಟು ನಾನು ಬರೀ ಬೇರು ಮಾತ್ರ ನೀರೊಳಗಡೆ ಟಚ್ ಆಗಬೇಕು, ಆ ರೀತಿಯಾಗಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದರಲ್ಲೂ ಕೂಡ ನಾನು ನೀರಲ್ಲಿ ಮೊದಲೆಲ್ಲ ಬೆಳೆದಿದ್ದೀನಿ ಜಾಸ್ತಿ. ಈಗೂ ಕೂಡ ಮನಿ ಪ್ಲ್ಯಾಂಟನ್ನು ಜಾಸ್ತಿ ಬೆಳ್ಕೊಂಡಿದ್ದೀನಿ ನಾನು. ಇದು ಕೂಡ 1 ವಾರದಲ್ಲೇ ಬೇರು ಬಿಡುತ್ತೆ. ಆವಾಗ ನೀವು ಬೇಕು ಅಂದರೆ ಮಣ್ಣಿಗೆ ಶಿಫ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಇದರಲ್ಲೇ ನೀರಲ್ಲೇ ನೀವು ವಾರಕ್ಕೊಂದ್ಸರಿ ನೀರನ್ನು ಚೇಂಜ್ ಮಾಡಿಬಿಟ್ಟು ಈ ಬಾಟಲ್ ಕ್ಲೀನ್ ಮಾಡಿ ಎತ್ತಿಡಬೇಕು. ಈಗ ನೆಕ್ಸ್ಟ್ ಯಾವುದು ಅಂದರೆ ಈ ಫಿಲೋಡೆಂಡ್ರೋನ್ ಗಿಡ. ಇದನ್ನು ನೀವು ನನ್ನ ವಿಡಿಯೋಗಳಲ್ಲಿ ಸಾಕಷ್ಟು ನೋಡಿರ್ತೀರ. ಈ ಗಿಡ ಕೂಡ ಅಷ್ಟೇ ಬೇಗ ಗ್ರೋ ಆಗುತ್ತೆ. ಯಾಕೆ ಅಂದರೆ ಇದು ನೋಡಿ ಬೇರುಗಳು ಈ ರೀತಿಯಾಗಿ ಬಿಟ್ಟಿರುತ್ತೆ. ಒಂದು ಸಣ್ಣ ಕಡ್ಡಿ ನಿಮಗೆ ಸಿಕ್ಕರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇದು ಆ ಥರದಂಥ ಗಿಡ ಇದು. ಇದಕ್ಕೂ ಕೂಡ ಮನಿ ಪ್ಲ್ಯಾಂಟ್ ಥರನೇ ಇದು ಕೂಡ. ಒಂದು ಸಣ್ಣ ನಿಮಗೆ ಕಟಿಂಗ್ ಸಿಕ್ಕರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ನೋಡಿ ಇಷ್ಟು ಕಟಿಂಗಿಂದ ನೀವು ತುಂಬ ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಈ ಥರ ಬೇರಿರುವಂಥ ಗಿಡಗಳು ತುಂಬ ಈಸಿಯಾಗಿ ಗ್ರೋ ಆಗುತ್ತೆ. ನಾನು ಇದನ್ನು ಒಂದು ಕಪ್ಪಲ್ಲಿ ಹಾಕ್ತೀನಿ. ನಾನೀಗ ಆಲ್ರೆಡಿ ನೀರಲ್ಲಿ ಬೆಳೆಸುವಂಥ ಗಿಡಗಳ ಕೇರ್ನ ಯಾವ ರೀತಿ ಮಾಡೋದು, ಯಾವ್ಯಾವ ಗಿಡಗಳನ್ನು ಬೆಳೆಯೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮನೆಯಲ್ಲಿ ಹಳೆ ಗ್ಲಾಸು ಅಥವಾ ಈ ಥರ ಕಪ್ಪು ಏನಾರು ಇದ್ದರೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಫಿಲೋಡೆಂಡ್ರೋನ್ ಗಿಡ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಆಗುವಂಥದ್ದು. ಇದನ್ನು ಕೂಡ ನಾವು ನೀರಲ್ಲಿ ಬೆಳ್ಕೋಬೋದು. ಸ್ವಲ್ಪ ಬೇರು ಬಂದಮೇಲೆ ನೀವು ಮಣ್ಣಿಗೆ ಹಾಕ್ಕೋಬೋದು, ಅಥವಾ ನೀವು ಇದನ್ನು ನೀರಲ್ಲೇ ಕೂಡ ಬೆಳೆಸ್ಕೋಬೋದು. ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಒಂದು ಫಿಲೋಡೆಂಡ್ರೋನ್ ಗಿಡ. ಫಿಲೋಡೆಂಡ್ರೋನಲ್ಲಿ ತುಂಬಾ ವೆರೈಟಿ ಇದೆ. ಇದು ಹಾರ್ಟ್ ಲೀಫ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದು
ಮನಿ ಪ್ಲ್ಯಾಂಟ್ ಥರನೇ ಇದು ಕೂಡ. ಇದಕ್ಕೂ ಕೂಡ ಅಷ್ಟೇ, ಒಂದೊಂದು ಎಲೆಗೆ ಒಂದೊಂದು ಬೇರಿರುತ್ತೆ ನೋಡಿ. ಇಲ್ಲಿದೆ ಈ ಥರ ಬೇರುಗಳು ಬಂದಿರುತ್ತೆ. ಇಲ್ಲಿದೆ ನೋಡಿ. ಇದು ಗೋಡೆಗೆ ಅಂಟ್ಕೊಂಡೇ ಬೆಳೀತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಬೇರುಗಳು ಗೋಡೆಗೆ ಅಂಟ್ಕೊಂಡು ಯಾವ ರೀತಿಯಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಬೆಳೆಯುತ್ತೆ. ಇದನ್ನು ಕೂಡ ನಾವು ನೀರಲ್ಲಿ ಗ್ರೋ ಮಾಡಬಹುದು. ನೀವು ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡು, ಇದು ನೀರಲ್ಲಿ ಈಸಿಯಾಗಿ ಗ್ರೋ ಆಗುವಂಥದ್ದು. ಇದು ಕೂಡ ನೋಡಿ, ಕೆಳಗಡೆ ಇರುವಂಥ ಎಲೆಗಳನ್ನು ನಾನು ತೆಗ್ದಿದ್ದೀನಿ. ಆದಷ್ಟು ನೀವು ಕೆಳಗಡೆ ಇರುವಂಥ ಎಲೆಗಳನ್ನ ತೆಗೆದುಬಿಟ್ಟು ಈ ಥರ ಬೇರು ಬಿಟ್ಟಿರುತ್ತಲ್ಲ, ಅದನ್ನು ನೀವು ಬಾಟ್ಲ್ ಒಳಗಡೆ ನೀವು ಯಾವುದರಲ್ಲಿ ನೀರು ಹಾಕಿ ಇಡ್ತೀರಲ್ಲ ಅದರೊಳಗಡೆ ಹಾಕಬೇಕು. 1 ವಾರದಲ್ಲೆಲ್ಲ ಇದು ಗ್ರೋ ಆಗುತ್ತೆ. ನೋಡಿ, ನಾನು ಒಟ್ಟು 6 ಗಿಡಗಳನ್ನು ನಾನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ವಾರಕ್ಕೊಂದ್ಸರಿ ನೀವು ನೀರನ್ನು ಚೇಂಜ್ ಮಾಡಿ, ಅಥವಾ ನೀರು ಕಡಿಮೆ ಆಯಿತು ಅಂದರೆ 2 ದಿನಕ್ಕೊಂದ್ಸರಿ ನೀರು ಹಾಕ್ತಾ ಹೋಗಿ. ಆದರೆ ನೀರನ್ನು ಪೂರ್ತಿಯಾಗಿ ಚೇಂಜ್ ಮಾಡೋದು ಮಾತ್ರ 1 ವಾರಕ್ಕೊಂದ್ಸರಿ ಚೇಂಜ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.